ಹೋಗ್ರು. ಲೇ ಓಡ್ರಲೇ, ಗಾಡಿ ತೆಗಿ ಬೇಗ, ಗಾಡಿ ತೆಗಿ ಬೇಗ. ಮಹೇಂದ್ರ, ಆ ಕಡೆ ಇರೋನ್ಗೆ ಹೋಗಿ ಹೇಳು, ಈ ಕಡೆ ಒಬ್ಬ ಅವನ ಹೆಸರು ಸುಬ್ರಹ್ಮಣ್ಯ, ಕೇರ್ ಆಫ್ ಕೊಪ್ಪ. ಇವತ್ತಿನವರೆಗೂ ನೀವೇನೇ ಮಾಡಿದ್ರು ನಾನೇನು ಕೇಳಲ್ಲಪ್ಪ. ನಿನ್ ಪ್ರಾಣ ಹೋಗೋ ಲೆವೆಲ್ಗೆ ಬಂದಿದೆ ಅಂದ್ರೆ ಆಗಲ್ಲ. ನಮ್ಮೂರಲ್ಲಿರೋ ನಿನ್ಗೂ ಇಲ್ಲಿ ಸಾಯಿಸೋದನ್ನ ಕೆಲಸ ಮಾಡ್ಕೊಂಡ್ರೆ ಇವ್ರಿಗೂ ಏನಪ್ಪ ಸಂಬಂಧ? ಎಷ್ಟೋ ಸಲ ಹೇಳಬೇಕು ಅಂತ ಅನ್ಕೊಂಡ್ರು ಹೇಳೋಕೆ ಧೈರ್ಯ ಬರಲಿಲ್ಲ. ಕೂಡಿಟ್ಟಿದ್ದ ಕಾಸು ನಿಮ್ಮಮ್ಮನ ಒಡವೆ ಎಲ್ಲ ಸೇರಿಸಿ ನೀನು ಇದೇ ಊರಲ್ಲಿರ್ಬೇಕು ಅಂತ ಅನ್ಕೊಂಡು ಪುಟ್ಟದಾಗಿ ಒಂದು ಭೂಮಿ ತಗೊಂಡಾಗ ಅವನ್ ಯಾರೋ ತಿಮ್ಮರೆಡ್ಡಿ ಅಂತೆ ಆ ಭೂಮಿನ ಕೊಡಲ್ಲ ಅಂತಂದ್ಮೇಲೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಭೂಮಿ ಮಾರ್ದವನ ಹತ್ರ ಖಾತಾ ಪತ್ರ ಎಲ್ಲ ಈಸ್ಕೊಂಡು ಕೋರ್ಟಲ್ಲಿ ಕೇಸ್ ಹಾಕ್ದೆ. ಆ ಲಾಯರ್ ಅಂತೂ ಆ ಕಡೆ ಎಲ್ಲ ಪವರ್ಫುಲ್ ಮನುಷ್ಯರು ಕೇಸ್ ಗೆಲ್ಬೇಕು ಅಂದ್ರೆ ಕಾಸು ಜಾಸ್ತಿ ಖರ್ಚಾಗತ್ತೆ ಅಂದ. ಭೂಮಿಗೋಸ್ಕರ ಊರೆಲ್ಲ ಸಾಲ ಮಾಡ್ಕೊಂಡೆ. ಮೊನ್ನೆ ತಾನೆ ಕೇಸ್ ಕೂಡ ಗೆದ್ಬಿಟ್ಟೆ. ಆ ಕೇಸ್ ಗೆದ್ದಿರೋ ವಿಷಯದ ಬಗ್ಗೆ ಕೊಪ್ಪಕ್ಕೆ ಬಂದು ನಿನಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಇವರು ನನ್ನ ಸಾಯಿಸೋಕೆ ನೋಡ್ಬಿಡದ. ನನ್ನನ್ನ ಅದೇ ಟಾಕೀಸಿಗೆ ಯಾಕೆ ಕರ್ಕೊಂಡು ಹೋದ್ರು, ನೀನು ಅದೇ ಟೈಮ್ಗೆ ಅಲ್ಲೇ ಅದ್ ಯಾಕಿದ್ದು, ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಸುಬ್ರಹ್ಮಣ್ಯನ್ ದಯೆ ಅಂತ ಅನಿಸ್ತಾ ಇದೆ. ಅಲ್ಲ, ಆ ಮನುಷ್ಯರೆಲ್ಲ ಯಾಕೋ ಆತರ